ಡಾಕ್ಟರ್ BR ಅಂಬೇಡ್ಕರ್ 135ನೇ ಜಯಂತಿಯನ್ನು ನಾವು 3ನೇ ವರ್ಷ ಅಖಿಲ ಭಾರತ ದಲಿತ ಹುಲಿಗಳು ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀರಿ. ಎಲ್ಲರೂ ಎದೆ ಕೊಟ್ಟು ಎಲ್ಲರೂ ಕ್ವಶನ್ ಮಾಡೋದು ನಮ್ಮ ಕಾಲೋನಿ ಎಲ್ಲ ಅಕ್ಕ ತಂಗಿದ್ರೆ, ಅದಕ್ಕೆ ನಾನು ತುಂಬ ಖುಷಿ ಬೀಳ್ತೀನಿ. ದಲಿತರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುತ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂದು ದೇಶದಾದ್ಯಂತ ಬಾಬಾ ಸಾಹೇಬರ 135ನೆಯ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ಎಲ್ಲೆಡೆಯೂ ಕೂಡ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆಯಲ್ಲಿ ಈ ಒಂದು ಅಖಿಲ ಭಾರತ ದಲಿತ ಹುಲಿಗಳು ಸಂಘದ ವತಿಯಿಂದ ಬಾಬಾ ಸಾಹೇಬರ 135ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಹಾಗೆಯೇ ಮುಖಂಡರುಗಳು ಭಾಗವಹಿಸಿದ್ದರು. ಅಖಿಲ ಭಾರತ ದಲಿತ ಹುಲಿಗಳು ರಾಜ್ಯಾಧ್ಯಕ್ಷರಾದಂತ ಶಿಲ್ಪಾ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ರಾಜ, ಜೈಭೀಮ್ ಸಂಘದ ಅಧ್ಯಕ್ಷರಾದಂತ ವಿಜಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅರಕೆರೆಯ ಮಾಜಿ BBMP ಸದಸ್ಯರಾದಂತಹ ಮುರಳಿರವರು, ಹಾಗೆಯೇ ಆದಿತ್ಯ ಮುರಳಿ, ಹಾಗೆಯೇ ವಿಕ್ಕಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮ ವಿಜೃಂಭಣೆಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆಯ ಸ್ವಾತಂತ್ರ್ಯವನ್ನು ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ. ಹೌದು, ಇಂದು ದೇಶದಾದ್ಯಂತ ಬಾಬಾ ಸಾಹೇಬರ 135ನೆಯ ಜಯಂತ್ಯೋತ್ಸವವನ್ನ ಆಯೋಜಿಸಲಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವಮಾನವನ್ನ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತವರಿಗೆ, ಹಾಗೆಯೇ ದಮನಕ್ಕೆ ಒಳಗಾದಂತವರಿಗೆ ಮತ್ತು ಸ್ಪೃಶ್ಯ ಅಸ್ಪೃಶ್ಯ ಎನ್ನುವಂತಹ ಭೇದ ಭಾವವನ್ನ ಮಾಡ್ತಾ ಇದ್ದಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ರೀತಿಯಾದಂತಹ ಶೋಷಣೆಗಳಿಗೆ ಒಳಗಾಗಿದ್ದಂತಹ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಅವರ ಪರವಾಗಿ ಹೋರಾಟವನ್ನ ಮಾಡಿದಂತಹ ಬಾಬಾ ಸಾಹೇಬರ 135ನೆಯ ಜಯಂತ್ಯೋತ್ಸವ ಇಂದು ಎಲ್ಲೆಡೆಯೂ ಕೂಡ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಯಾವ ಬಾವಿಗಳಲ್ಲಿ ಇವಾಗ ನಮ್ಮ ಅರಕೆರೆಯಲ್ಲೂ 40-50 ವರ್ಷದಿಂದ ಇಲ್ಲಿ ನಮ್ಮ ಕಾಲೋನಿಯವರು ಬಂದರೆ ನೀರು ಇಲ್ಲಿ ಒಂದು ಬಾವಿಯಲ್ಲಿ ದೂರ ನಿಲ್ಲಿಸಿ ಹಾಕುವಂಥದ್ದು ಪದ್ಧತಿ. ಹಳೆ ಕಾಲದಲ್ಲಿ ಈ ಪದ್ಧತಿಗಳು ಇದೆಲ್ಲ ಹೋಗಲಾಡಿಸ್ಬೇಕಾದ್ರೆ ಪ್ರತಿಯೊಬ್ಬರು ನಾವು ಸಂವಿಧಾನವನ್ನು ತಿಳ್ಕೊಬೇಕು. ನಾನು ಅದನ್ನು ಹೇಳೋದು, ಪ್ರತಿಯೊಬ್ಬರಿಗೂ ಹೇಳೋದು ಏನಂದರೆ, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರಾಷ್ಟ್ರ ಸರ್ಕಾರ ಇರ್ಬೋದು, ನಾವು ಅವ್ರು ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೂ ನಾವೆಲ್ಲ ಸಂವಿಧಾನವನ್ನು ಮೊದಲನೇ ತರಗತಿಯಿಂದಲೇ ಮಕ್ಕಳಿಗೆ ಬೇಸಿಕ್ಕು ಸ್ವಲ್ಪ ಕಲಿಸುವಂಥದ್ದಾಗಬೇಕು. ಮಕ್ಕಳಿಗಿಂತಲೇ ಬೆಳಿಬೇಕು. ಯಾಕಂದರೆ ಇವತ್ತು ದಿವಸ ಅಪ್ಪಿತಪ್ಪಿ ನಗರ ಪ್ರದೇಶಗಳಲ್ಲಿ ಪರವಾಗಿಲ್ಲ, ಕೆಲವು ವಿಲೇಜ್ಗಳಲ್ಲಿ ಊರುಗಳ ಕಡೆ ಇವತ್ತೂ ಕೆಲವು ಕೇಸ್ಗಳನ್ನ ಓದ್ತಾ ಇರ್ತೀವಿ. ದಿನ ಯಾರೋ ಸೌರ ಮಾಡೋದಕ್ಕೆ ಬಿಡದಿರ ಇರುವಂಥದ್ದಾಗಿರ್ಬೋದು, ಅವರ ನೀರು ಅವರ ಬೀದಿಯಲ್ಲೇ ಓಡಾಡಬಾರ್ದು ಅನ್ನೋದು, ಇದೆಲ್ಲ ಹೋಗ್ಬೇಕು. ಇನ್ನು 1-2 ಆ ಥರದ ದಿನವೇ. ಯಾಕಂದರೆ ಅವೆಲ್ಲ ಹೋಗ್ಬೇಕು. ಅದೆಲ್ಲ ಹೋಗ್ಬೇಕಾದ್ರೆ ಸಂವಿಧಾನನ ಅರ್ಥ ಮಾಡ್ಕೊಬೇಕು. ಯಾಕೆಂದರೆ ಇವತ್ತಿನ ದಿವಸ ನಾವೆಲ್ಲ ಮೊದಲನೇದಾಗಿ ನಾನು ಹೇಳೋದು, ಈ ಜಾತಿ ಭೇದಗಳನ್ನು ಬಿಡಬೇಕು.
ಅಂಬೇಡ್ಕರ್ ಅವರು ಏನು ಯೋಚನೆ ಮಾಡಿದ್ರೆ ದೀನ ದಲಿತರು ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಬಡವರು ಇರ್ಬೋದು, ಒಂದು ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್. ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ ಏನೇ ತಪ್ಪು ಒಪ್ಪಾಗಿರ್ಬೋದು, ಏನೇ ಇರ್ಬೋದು, ಅದನ್ನು ತಿದ್ದುಕೊಳ್ತೀವಿ. ಅಂಬೇಡ್ಕರ್ ಅವರು ಕೊಟ್ಟಿದ್ದ ದಾರಿಯಲ್ಲಿ ನಾವು ನಡೀತೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಮತ್ತು ಏನೇ ಆಗಿರ್ಬೋದು, ನಾವು ಜಯಶೀಲರಾಗಿ ನಮ್ಮ ಸಂಘದ ಹೆಸರನ್ನು ಉಳಿಸ್ಕೊಂಡು ಎಲ್ಲ ರೀತಿಯಲ್ಲೂ ನಾನು ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಸಪೋರ್ಟ್ ಮಾಡಿದಂಥ ಮುಳ್ಳಣ್ಣವರಾಗಿರ್ಬೋದು, ನನ್ನ ಸಂಘದ ಲೇಡೀಸ್ ಆಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು, ಎಲ್ಲರಿಗೂ ನಾನು ಉತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮನ್ನು ಬೆಳಿಬಾರ್ದು ಅಂದವ್ರಿಗೂ ನಾನು ತುಂಬಾ ಇಷ್ಟಪಟ್ಟು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಶತ್ರುಗಳು ಇದ್ರೇ ಅಂತ ಬೆಳೆಯೋಕ್ಕಾಗೋದು. ಆ ಶತ್ರುಗಳಿಂದ ನಾನು ಇವತ್ತು ಬೆಳೀತಾ ಇದ್ದೀನಿ ಅಂತ ನಾನು ತುಂಬ ಖುಷಿಯಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ರು ನಮ್ಮನ್ನ ತುಂಬ ಕಡೆಗಣಿಸಿದ್ರು. ಬಟ್ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಅಂಬೇಡ್ಕರು ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕು ಕೊಟ್ಟರು. ಅಖಿಲ ಭಾರತ ದಲಿತ ಹುಲಿಗಳ ಸಂಘಟನೆಯ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು. ಹಾಗೆ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದ್ದ ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿನ ಅಖಿಲ ಭಾರತ ದಲಿತ ಹುಲಿಗಳು ಸಂಘಟನೆಯ ಮುಖಂಡರುಗಳು ಹಾಗೆಯೇ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು. ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಅರಕೆರೆಯ ಮಹಿಳಾ ಘಟಕದಿಂದ ಡಾಕ್ಟರ್ BR ಅಂಬೇಡ್ಕರ್ 135ನೇ ಜಯಂತಿಯನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವರು ಪ್ರತಿ ವರ್ಷ
ಒಂದು ಪಲ್ಲಕ್ಕಿ ಮಾಡೋದ್ರ ಮುಖಾಂತರ ಮೆರವಣಿಗೆ ಮಾಡಿ ಮತ್ತು ಸಾಯಂಕಾಲ ಕ್ಯಾಂಡ್ಲು ಒಂದು ಪ್ರದರ್ಶನ ಪ್ರಕಾರವಾಗಿ ಅವರು ಭಾಳ ಭಕ್ತಿಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲರೂ ನಮ್ಮ ರಾಜು ಅವರು, ಶಿಲ್ಪ ಅವರು ಇರ್ಬೋದು, ಇನ್ನೂ ಅನೇಕರು ಭಾಳ ಜನ ಹಿರಿಯರೆಲ್ಲ ಸೇರಿದ್ದಾರೆ. ಇವತ್ತು ದಿವಸ ಎಲ್ಲ ಅರಕೆರೆಯವರು, ಇವರು ಹಳ್ಳಿಕೆರೆ ಊರು ಸ್ಥಳೀಯರು ಇವರು. ಇವತ್ತೆಲ್ಲ ಸೇರಿ ಒಟ್ಟಿಗೆ ಶ್ರದ್ಧಾಭಕ್ತಿಯಿಂದ ಮಾಡ್ತಾಯಿದ್ದಾರೆ. ಅವರೇನೆಂದರೆ ಪ್ರತಿಯೊಂದು ಅವ್ರಿಗೆ ಒಂದು ಎಲ್ಲರಿಗೂ ತಿಳುವಳಿಕೆ ಬರಬೇಕು. ಇನ್ನೂ ಒಂದಷ್ಟು ಜನ ತಿಳುವಳಿಕೆ ಇಲ್ದಿರೋ ಅಂಥವ್ರು ಇದ್ದಾರೆ, ಅವ್ರಿಗೆ ಒಂದು ತಿಳುವಳಿಕೆ ತಿಳಿಸೋ ಅಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವರು ಸಂಘದ ವತಿಯಿಂದ ಸುಮ್ಮನೆ ಅವರು ಕೂತಿರಲ್ಲ. ಅವರು ಈ ಊರಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಆದರೆ, ಯಾರಿಗೆ ತೊಂದರೆ ಆಗಲಿ, ಯಾರಿಗೇ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಇವರು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ಬಿಡೋಲ್ಲ. ಆ ಥರ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಇವರು. ಸುಮ್ಮನೆ ಒಂದು ದಿವಸ ಇವತ್ತು ಜಯಂತಿ ದಿವಸ ಜಯಂತಿನ ಆಚರಣೆ ಮಾಡಿಬಿಟ್ಟು ಸುಮ್ಮನೆ ಕೂತಿಲ್ಲ. ಹಾಗಾಗಿ ಆ ಮಹಿಳೆಯರಿಗೆ ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿದ್ದ ಮಾರ್ಗದರ್ಶನ ಅವ್ರು ಉಪಯೋಗಿಸ್ಕೊತಾ ಇದ್ದಾರೆ. ಹಂಗೆ ಉಪಯೋಗಿಸ್ಕೊಬೇಕು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಉಪಯೋಗಿಸ್ಕೊಬೇಕು. ಉಪಯೋಗಿಸಿದಾಗಲೇ ಮೇಲಕ್ಕೆ ಬರೋದು. ಅವ್ರು ಯಾರು ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ ಬಿಟ್ಟು ಹೋಗ್ತಾರೋ ಅವ್ರು ಯಾವತ್ತೂ ಈ ದೇಶದಲ್ಲಿ ಉದ್ಧಾರಕ್ಕಾಗಲ್ಲ. ಹಾಗಾಗಿ ಇವತ್ತು ಎಲ್ಲ ಭಾಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನಾವು 3ನೇ ವರ್ಷ ಅಖಿಲ ಭಾರತ ದಲಿತ ಹುಲಿಗಳು ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀರಿ. ಮುರಳಿಯಣ್ಣವರು ಆದಷ್ಟು ನಮಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಅವತ್ತಿಂದ ಇವತ್ತಿನವರೆಗೂ. ಅವ್ರ ಬಗ್ಗೆ ಹೇಳ್ಕೊಳ್ಳೋಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಕಷ್ಟಗಳಲ್ಲೂ ನಮ್ಮನ್ನು ಏನಾದರೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ಹೇಳಬೇಕಂತಂದರೆ, ನಮ್ಮ ಕಾಲೋನಿಯಲ್ಲಾಗಲಿ ಎಲ್ಲೇ ಆಗಲಿ, ನಾವೇನೇ ಒಂದು ಗ್ರೂಪಲ್ಲಿ ಅವ್ರ ಬಗ್ಗೆ ಹಾಕಿದ್ರೆ ಆಗಲಿ, ಏನೇ ಮಾಡಿದ್ರೂ ಒಂದು ಮೋರಿ ಕೆಲಸ ಆಗಿರ್ಬೋದು, ನೀರಿನ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಮುರಳಿಯಣ್ಣವ್ರು ಮಾಡಿಕೊಡ್ತಾ ಇದ್ದಾರೆ ನಮಗೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಇದುವರೆಗೂ. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಬಗ್ಗೆ ಇತರೆ ಮುಖಂಡರು ಕೂಡ ಮಾತನಾಡಿದ್ದು ಹೀಗೆ. ಈ ವಿಷಯದಲ್ಲಿ ಏನು ಹೇಳ್ತೇನೆ ಅಂದರೆ, ದಲಿತ ಹುಲಿಗಳ ಸಂಘ ಎಲ್ಲ ಸ್ತ್ರೀ ಶಕ್ತಿ ತೋರಿಸ್ತಿದೆ. ನಮ್ಮ ಕಾಲೋನಿಲಿ ನಮ್ಮ ಯುವಕರು ಎಷ್ಟು ಹೋರಾಡ್ತಾರೆ, ಅದಕ್ಕಿಂತ ಮೇಲ್ಗೈಯಲ್ಲಿ ಇಲ್ಲಿ ಸ್ತ್ರೀ ಶಕ್ತಿ ಇದೆ, ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನೇ ಒಂದು ರಾಜಕೀಯ ಆಗಿರ್ಬೋದು, ವೈಯಕ್ತಿಕವಾಗಿ ಏನೇ ಒಂದು ಇರ್ಬೋದು, ಪ್ರತಿಯೊಂದೂ ಇಲ್ಲಿ ನಮ್ಮ ಅಕ್ಕ ತಂಗಿದಿರು ಮುರಳಿಯಣ್ಣವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಒಂದು ಇರ್ಬೋದು ಸಮಸ್ಯೆ, ಮೋರಿ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ಇಲ್ಲ ಒಂದು ಅನ್ಯಾಯ ಇರ್ಬೋದು, ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಇದು ನಮ್ಮ ಅರಕೆರೆಗೆ ಹೆಮ್ಮೆ ಪಡುವಂಥ ವಿಷಯ. ಏನಕ್ಕಂದರೆ ಯಾರು ಅಷ್ಟೇ ಹೆಂಗಸರು ಅಡುಗೆ ಮಾಡ್ಕೊಂಡು ಮನೇಲಿ ಇರ್ತಾರೆ, ಮುಂದೆ ಬಂದು ಎಲ್ಲರೂ ಎದೆ ಕೊಟ್ಟು ಎಲ್ಲರೂ ಕ್ವಶನ್ ಮಾಡೋದು ನಮ್ಮ ಕಾಲೋನಿ ಎಲ್ಲ ಅಕ್ಕ ತಂಗಿದ್ರಿ. ಅದಕ್ಕೆ ನಾನು ತುಂಬ ಖುಷಿ ಬೀಳ್ತೀನಿ. ಎಲ್ಲರೂ ಇದೇ ಥರ ಮುಂದೆ ಒರೆಸ್ರಿ. ಎಲ್ಲ ನಮ್ಮ ಮುಂದಿನ ಪೀಳಿಗೆ ಧ್ವನಿ ಎತ್ತಬೇಕು. ಒಂದು ಅನ್ಯಾಯ ವಿರುದ್ಧ ಧ್ವನಿ ಎತ್ತಿದ್ರೆ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಅವ್ರಿಗೆ ನಾವು ಅವ್ರೇನು ತತ್ವಗಳಿದ್ವಿ ಅದನ್ನು ಪಾಲನೆ ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ನಾವು ಬೇರೆ ಊರುಗಳಿಗೆ ತೋರಿಸ್ಬೋದು. ಇದಕ್ಕೆ ನಾವು ಸಹಕಾರ ಕೊಟ್ಟಿರೋ ಎಲ್ಲ ನಮ್ಮ ಹಿರಿಯರು ಮತ್ತು ಸ್ನೇಹಿತರು ಮತ್ತು ಮುರಳಿಯಣ್ಣವ್ರಿಗೆ ನಾನು. ಶಾಲಾ ದಿನಗಳಲ್ಲಿ ಅಸ್ಪೃಶ್ಯತೆಯ ಕಾರಣ ತರಗತಿಯಿಂದ ಹೊರಗಡೆ ಕುಳಿತು ಕಲಿಯಬೇಕಾದಂಥ ಸಂದರ್ಭಗಳಲ್ಲಿ ಆ ನೋವನ್ನು ಅನುಭವಿಸಿರ್ತಕ್ಕಂಥ ಬಾಬಾ ಸಾಹೇಬರು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಹೋರಾಟದ ಪ್ರಭಾವವನ್ನು ಪ್ರೇರೇಪಿಸ್ಕೊಳ್ತಾರೆ. ಬರೋಡದ ಮಹಾರಾಜರ ಆರ್ಥಿಕ ಸಹಾಯದಿಂದ ವಿದೇಶದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ತಾರೆ. ಪದವಿಯನ್ನು ಪಡೆದು ಭಾರತಕ್ಕೆ ಹಿಂದಿರುಗಿದ ನಂತರ ದಲಿತರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅದರ ಪ್ರತಿಫಲವಾಗಿ 1927ರಲ್ಲಿ ಮಹಾ ಸತ್ಯಾಗ್ರಹ ಅಂತ ಒಂದು ಚಳವಳಿಯನ್ನು ಮಾಡ್ತಾರೆ. ಏನು ಮಹಾ ಸತ್ಯಾಗ್ರಹ ಅಂತಂದರೆ, ದಲಿತರಿಗೆ ಸಾರ್ವಜನಿಕ ಕೆರೆಯ ನೀರು ಉಪಯೋಗಿಸೋದಕ್ಕಾಗಿ ಹಕ್ಕುಗಳನ್ನು ಮಂಡಿಸೋದಕ್ಕೋಸ್ಕರ ಆ ಒಂದು ಚಳವಳಿಯನ್ನು ಮಾಡ್ತಾರೆ. ತದನಂತರ ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳಿಗೆ ಸಾಮಾಜಿಕ ಸಮಾನತೆಯ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಭಾರತದಾದ್ಯಂತ ಚಳುವಳಿಗಳನ್ನು ಮಾಡ್ತಾರೆ. ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ ಎಂಬುದು ಅವರ ತತ್ವ ಸಿದ್ಧಾಂತ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಸಂವಿಧಾನದ ಮುಖಾಂತರ ಜನಾಂಗ, ಧರ್ಮ, ಜಾತಿ, ಲಿಂಗ ತಾರತಮ್ಯವಿಲ್ಲದ ಸಮಾನತೆಯ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದ ಒಟ್ಟಿನಲ್ಲಿ ಅಖಿಲ ಭಾರತ ದಲಿತ ಹುಲಿಗಳು ಸಂಘಟನೆಯಿಂದ ಆಯೋಜನೆಗೊಂಡಿದ್ದಂತ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರು. ಬಾಬಾ ಸಾಹೇಬರ ಜಯಂತಿಗಳನ್ನು ಆಚರಿಸಿದರೆ ಸಾಲದು, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕು. ಆ ಮುಖಾಂತರ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.